ಏನರಮ್ಮ ಮಾಡ್ತಾಯಿದ್ದೀರಿ? ಎರಡು ವಾರದಿಂದ ಬೇಬಿ ಕಾರ್ನ್ ಬಿತ್ತನೆ ಮಾಡಿದ್ವಲ್ಲ, ಅದಕ್ಕೆ ಮಾಸಿನ ಕಲ್ಚರ್ ಆಗ್ತಾ ಇದೀವಿ. ಮಾಸಿನ ಕಲ್ಚರ್ ಹಂಗಂದ್ರೆ? ಹಂಗಂದ್ರೆ ಕರು ಹಾಕ್ದಾಗ ಬಿದ್ದಿರುತ್ತಲ್ಲ ಸತ್ತೆ ಅಥವಾ ಮಾಸು, ಅದನ್ನು ಮಾಸಿನ ಕಲ್ಚರ್ ಅಂತಾರೆ. ಓಕೆ, ಹೆಂಗೆ ಮಾಡಿದ್ದೀರಿ ಇದನ್ನು? ಹಾಕ್ದಾಗ ಸತ್ತೆ ಬಿದ್ದಿರುತ್ತಲ್ಲ ಅದನ್ನ, ಅದು ಎಷ್ಟು ತೂಕ ಇರುತ್ತೋ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂತಿದೀವಿ. ಮತ್ತೆ ಅಷ್ಟೇ ತೂಕದ ಗಂಜಲ, ಅಷ್ಟೇ ತೂಕದ ಮತ್ತೆ ಹುಳಿ ಮಜ್ಜಿಗೆ, ದೇಸಿ ಹಸುವಿಂದು ಹುಳಿ ಮಜ್ಜಿಗೆ, ಅದನ್ನ ಹಾಕೊಂಡು 1 ತಿಂಗಳವರೆಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತೆ ತೆಳುವಾದ ಬಟ್ಟೆನ ಹಾಕಿರ್ಬೇಕು ಇದ್ರ ಮೇಲೆ. 1 ತಿಂಗಳಾದ್ಮೇಲೆ ಇದು ರೆಡಿ ಆಗಿದೆ ಅಂತ. ಹೌದಾ? ಮಾಸಿನ ಕಲ್ಚರ್, ಇದಕ್ಕೇನಾದ್ರು ಹೆಸರು ಇಟ್ಟಿದ್ದೀರಾ? ಖಂಡಿತ ಇಟ್ಟಿದ್ದೀವಿ. ಏನು? ಗೋಗರ್ಭಾಮೃತ ಅಂತ. ಗೋಗರ್ಭಾಮೃತ, ಒಳ್ಳೆ ಹೆಸರು. ಯಾಕೆ ಆ ಥರ ಇಟ್ಟಿದ್ದೀರಿ? ಯಾಕೆ ಅಂದರೆ ಇದು ಬಂದಿರೋದೇ ಗೋಗರ್ಭದಿಂದ ಅಲ್ವಾ, ಹಸುವಿನ ಗರ್ಭದಿಂದ ಬಂದಿರೋದು, ಅದಕ್ಕೆ ಗೋಗರ್ಭಾಮೃತ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ಒಳ್ಳೆ ಹೆಸರು. ಇದನ್ನು ಯಾವ ಥರ ಉಪಯೋಗಿಸ್ತೀರಿ ಇವಾಗ? ಇದನ್ನ ಏನಿಲ್ಲ, ಇದೆಯಲ್ಲ ಈ ಕಲ್ಚರ್, ಇದನ್ನ ಜೀವಾಮೃತ ಜೊತೆ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂದ್ರೆ ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಬಿಡ್ಬೋದು. ಹೌದಾ? ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು? ಪ್ರಮಾಣ ಅಂದ್ರೆ 1 ಲೀಟರ್ಗೆ 3 ರಿಂದ 5 ml ವರ್ಗು ಮಿಕ್ಸ್ ಮಾಡಬೇಕು. ನಾವಿಲ್ಲಿ 2 ಲೀಟರ್ ಬಾಟಲ್ ತಗೊಂಡಿದೀವಿ, ಅದಕ್ಕೆ 10 ml ಮಿಕ್ಸ್ ಮಾಡ್ತಾ ಇದೀವಿ. 2 ಲೀಟರ್ ಬಾಟ್ಲಿಗೆ 10 ml ಕಲ್ಚರ್ ಹಾಕ್ತಾ ಇದ್ದೀರಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೆಳೆಗಳು ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ. ಓಕೆ, ಇದನ್ನು ಹಾಕೋದ್ರಿಂದ ಏನಾಗುತ್ತೆ? ಇದು ಹಾಕೋದ್ರಿಂದ ಭೂಮಿ ಫಲವತ್ತಾಗುತ್ತೆ, ಜೊತೆಗೆ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಿ ಹೇಳಿ? ಈಗ ಇದಕ್ಕೆ ಜೀವಾಮೃತನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಆ ಬಾಟಲ್ಗೆ. ಓಕೆ, ಇದು ಹೋದ ವಾರ ಮಾಡಿದ್ದು? ಹೌದು. ಓಕೆ, ರೆಡಿನಾ? ರೆಡಿ. ಓಕೆ, ಇವಾಗ ಹೆಂಗೆ ಹಾಕೋದು ತೋರಿಸ್ತೀರಾ? ಬನ್ನಿ ತೋರಿಸ್ತೀನಿ. ಬನ್ನಿ. ಓಕೆ, ಶುರು ಮಾಡಿ. ನೋಡಿ ಇವಾಗ ಹೆಂಗೆ ಹಾಕೋದು ಅಂತ ತೋರಿಸ್ತೀವಿ. ಓಕೆ, ಈಗ ಗೋಗರ್ಭಾಮೃತವನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತೆಲ್ಲ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಧನ್ಯವಾದ.